ನಮಸ್ಕಾರ. ಬೂದಿ ಬಸಪ್ಪ ಪುನಃ ಮತ್ತು ಕೆಳದಿ ಸಂಸ್ಥಾನವನ್ನ ತನ್ನ ವಶಕ್ಕೆ ತಗೋಬೇಕು. ಆ ಮೂಲಕ ಮತ್ತೆ ನಾನು ಕೆಳದಿ ರಾಜನಾಗಿ ಆಡಳಿತ ಮಾಡಬೇಕು, ಪ್ರಜೆಗಳಿಗೆ ನ್ಯಾಯ ಕೊಡಬೇಕನ್ನೋ ಮಹತ್ವಾಕಾಂಕ್ಷೆಯಿಂದ ಬೂದಿ ಬಸಪ್ಪನವರು ನಾನೇ ರಾಜ ಅಂತ ಹೇಳಿ ಘೋಷಣೆ ಕೂಡ ಮಾಡ್ಕೊತಾರೆ. ಬಿದನೂರಿನಲ್ಲಿ ಮದುವೆ ಆಗ್ತಾರೆ. ಅವರಿಗೆ ಪ್ರಜೆಗಳು ಕೂಡ ಏನೋ ಒಂದು ಆಶಾಭಾವನೆ ಇರುತ್ತೆ. ಕೆಳದಿ ಸಂಸ್ಥಾನ, ಹೈದರಾಲಿ, ಟಿಪ್ಪು, ನಂತರದಲ್ಲಿ ಮೈಸೂರು ರಾಜರ ಆಡಳಿತಕ್ಕೆ ಬಂದಿದೆ. ಹೀಗೆ ನಮ್ಮ ಒಂದು ಸಾಮ್ರಾಜ್ಯನೇ ಎಲ್ಲ ಕೈತಪ್ಪಿ ಹೋಯಿತು. ಮತ್ತು ಈ ಮೈಸೂರು ಮುಮ್ಮಡಿ ಕೃಷ್ಣರಾಜ ಒಡೆಯರ ಕಂದಾಯ ಅದು ಅವೈಜ್ಞಾನಿಕ ಕಂದಾಯ, ಅದರ ವಸೂಲಿನಲ್ಲಿ ಕೂಡ ದಬ್ಬಾಳಿಕೆಗಳು, ಮಧ್ಯವರ್ತಿಗಳು, ಇವೆಲ್ಲದರಿಂದ ಅವರು ಪ್ರಜೆಗಳು ಬೂದಿ ಬಸಪ್ಪನವ್ರ ಹತ್ರ ಒಂದು ನಂಬಿಕೆ ಇಟ್ಕೊಂಡು ಬೂದಿ ಬಸಪ್ಪನ ಹೋರಾಟಕ್ಕೆ ಬೆಂಬಲ ಕೊಡ್ತಾರೆ. ಅದಕ್ಕೆ ಶಾನ್ಭೋಗರುಗಳು, ಪಟೇಲರುಗಳು ಮಾತ್ರ ಅಲ್ಲದೆ ದೇಶಸ್ಥ ಬ್ರಾಹ್ಮಣರು, ವೀರಶೈವರು, ಎಲ್ಲ ಮೇಲ್ಜಾತಿಯವರು, ಸಣ್ಣ ಜಾತಿಯವರು ಎಲ್ಲರೂ ಕೂಡ ಅವರಿಗೆ ಬೆಂಬಲ ಕೊಡ್ತಾರೆ. ಅವರಿಗೆ ಇನ್ನೊಬ್ಬ ಹೋರಾಟಗಾರ ರಂಗಪ್ಪ ನಾಯಕರು ಕೂಡ ಸಹಕಾರ ನೀಡ್ತಾರೆ. ಹಾಗಾಗಿ ಬೂದಿ ಬಸಪ್ಪರ ಹೋರಾಟ ಒಂದು ಐತಿಹಾಸಿಕ ಹೋರಾಟ ಆಗುತ್ತೆ. ಆದರೆ ಮೈಸೂರು ಅರಸರ ಕಡೆಯವರು, ಬ್ರಿಟಿಷರುಗಳು ಬೂದಿ ಬಸಪ್ಪನ ಬಗ್ಗೆ ಒಂದು ಅಪನಂಬಿಕೆಯ ವಿಚಾರವನ್ನ ಪ್ರಚಾರ ಮಾಡ್ತಾರೆ. ಬೂದಿ ಬಸಪ್ಪ ಈ ರಾಜವಂಶಕ್ಕೆ ಸಂಬಂಧ ಇಲ್ಲದವನು, ಅವನ ಹತ್ರ ಇರುವಂತ ಏನು ಒಂದು ಏನು ರಾಜಮುದ್ರೆ ಉಂಗುರ ಇರುತ್ತೆ ಬೂದಿ ಬಸಪ್ಪನ ಹತ್ರ. ಆ ರಾಜಮುದ್ರೆ ಉಂಗುರ ಎಲ್ಲಿಂದು? ಅದನ್ನ ಬೂದಿ ಬಸಪ್ಪನ ಕಳ್ಳತನ ಮಾಡಿ, ಯಾರಿಂದನೋ ಕಳ್ಳತನ ಮಾಡಿರುವಂತ ರಾಜಮುದ್ರೆ ಉಂಗುರ ಅಂತ ಹೇಳಿ ಒಂದು ಅಪಪ್ರಚಾರ. ಆದರೆ ಜನಪದದಲ್ಲಿ ಒಂದು ಕತೆ ಇವತ್ತು ಇದೆ. ಹೊನ್ನಾಳಿ ತಾಲೂಕಿನ ಚಿನ್ನಿಕಟ್ಟೆಯ ಜಂಗಮ ಕನ್ಯೆ ಮತ್ತು ಕೆಳದಿ ಅರಸ ಚನ್ನಬಸವ ನಾಯಕರ ಪ್ರೇಮ ವಿವಾಹದಿಂದ ಜನಿಸಿದವರೇ ಬಸಪ್ಪ ನಾಯಕರು, ಅವರು ರಾಜವಂಶಸ್ಥರು ಅಂತಾನೆ ಜನಪದ ಕಥೆಗಳು, ಜನರ ನಂಬಿಕೆಗಳು ಇರ್ತದೆ. ಆದರೆ ಬಸಪ್ಪ ನಾಯಕರ ಹೋರಾಟ ಮೈಸೂರು ರಾಜರು ಬ್ರಿಟಿಷರ ವಿರುದ್ಧವಾದ್ರಿಂದ ಬೂದಿ ಬಸಪ್ಪ ನಾಯಕರನ್ನ ಚರಿತ್ರೆಯಲ್ಲಿ ದರೋಡೆಕೋರರಂತ ದಾಖಲೆ ಮಾಡ್ತಾರೆ. ಅದನ್ನೇ ನಾವು ಓದ್ಕೊಂಡು ನಾವಿಲ್ಲಿ ತನಕನೂ ನಾವೇನ್ ಹೇಳ್ತೀವಿ ಅಂದ್ರೆ, ಬೂದಿ ಬಸಪ್ಪ ಅಂದ್ರೆ ಅವನು ಒಂದು ವಿಲನ್, 420, ಈ ರೀತಿಯ ಆಲೋಚನೆಗಳು ನಮ್ದಿದೆ. ಇಲ್ಲಿ ಜನಪದಕ್ಕೆ ಇನ್ನೊಂದು ಸಾಕ್ಷಿ ಇದೆ. ಕೆಳದಿ ಅರಸರು ಶಿಕಾರಿಗೋಸ್ಕರ ಹೊನ್ನಾಳಿ ಸಮೀಪದ ಬಿದರಹಳ್ಳಿ ಕಣಿವೆಗೆ ಹೋಗ್ತಿರ್ತಾರೆ. ಕುಂಸಿಯಲ್ಲಿ ತಂಗುತ್ತಿರ್ತಾರೆ. ನಂತರ ಅವರು ಬಿದರಹಳ್ಳಿ ಕಣಿವೆಗೆ ಸಮೀಪದ ಚಿನ್ನಿಕಟ್ಟೆನಲ್ಲಿ ಒಂದು ವಾಡೆ ನಿರ್ಮಿಸ್ಕೊಳ್ತಾರೆ. ವಾಡೆ ಅಂತ ಹೇಳಿದ್ರೆ ಒಂದು ಅರಮನೆನೇ. ಅವರ ಒಂದು ಹವ್ಯಾಸ, ಮನೋರಂಜನೆ, ಶಿಕಾರಿ ಅವರ ಹವ್ಯಾಸಕ್ಕೆ. ರಾಜರುಗಳು ಸಾಮಾನ್ಯವಾಗಿ ಶಿಕಾರಿ ಮಾಡಕ್ಕೆ ಹೋಗ್ತಾರೆ, ಅದೊಂಥರ ಅವರಿಗೆ ಹವ್ಯಾಸದ ಪಂದ್ಯ ಇದ್ದಂಗೆ. ಅದಕ್ಕೋಸ್ಕರ ಅವರು ಚಿನ್ನಿಕಟ್ಟೆನಲ್ಲಿ ವಾಡೆ ಒಂದು ಅರಮನೆಯನ್ನ ನಿರ್ಮಿಸ್ಕೆ ಅಲ್ಲೇ ತಂಗ್ತಾರೆ. ಆಗ ಅಲ್ಲಿನ ಒಬ್ಬಳು ಸುಂದರವಾದಂತ ಜಂಗಮ ಕನ್ಯೆಯನ್ನು ನೋಡ್ತಾರೆ. ಯಾರು? ನಮ್ಮ ಚನ್ನಬಸವ ನಾಯಕರು, ರಾಜರು, ಅರಸರು. ಅವರಿಗೆ ಆ ಜಂಗಮ ಕನ್ಯೆಯಲ್ಲಿ ಪ್ರೇಮ ಉಂಟಾಗುತ್ತೆ. ಆದ್ರಿಂದ ಚನ್ನಬಸಪ್ಪ ನಾಯಕರು ಆ ಜಂಗಮ ಕನ್ಯೆಯನ್ನ ವಿವಾಹ ಆಗ್ತಾರೆ. ಆಗ ಚನ್ನಬಸವ ನಾಯಕರು ಜಂಗಮ ಕನ್ಯೆಗೆ ರಾಜಮುದ್ರೆ ಉಂಗುರ ಕೊಟ್ಟಿರ್ತಾರೆ. ಆ ಉಂಗುರ ಆ ತಾಯಿಯಿಂದ ತನ್ನ ಮಗನಿಗೆ, ಯಾರಿಗೆ? ಬೂದಿ ಬಸಪ್ಪ ನಾಯಕರಿಗೆ ಬಂದಿರುತ್ತೆ. ಇದು ನಿಜವಾದ ಕತೆ, ಜನಪದ ಕತೆ. ಬಹಳಷ್ಟು ಜನ ಇತಿಹಾಸ ಸಂಶೋಧಕರು ನಾನು ಜನಪದ ಕತೆ ನಂಬಲ್ಲ, ಅಲ್ಲಿ ದಾಖಲಾಗಿರುವಂತ ಬ್ರಿಟಿಷರು ಬರೆದಿರುವಂತ ಪತ್ರ ಮಾತ್ರ ನಂಬ್ತೀನಿ ಅಂತ ಹೇಳೋರು, ಈ ರೀತಿ ಎಲ್ಲ ಇದೆ. ಹಾಗಾಗಿ ಬಸಪ್ಪ ನಾಯಕರು ನಮ್ಮ ಕೆಳದಿ ಇತಿಹಾಸದಲ್ಲಿ, ಕೆಳದಿ ಸಂಸ್ಥಾನದಲ್ಲಿ ಅವರು ಆಡಳಿತ ಮಾಡದಿದ್ರೂ ಕೂಡ ಅವರ ಹೋರಾಟ ಇವತ್ತಿಗೂ ದೊಡ್ಡ ಒಂದು ಸರ್ವಕಾಲಿಕ ದಾಖಲೆಯಾಗಿ ಉಳಿದಿದೆ.